ನಾವು ವಾಯ್ಸ್ ಬರ್ದಿದ್ದು ಹಾಸ್ಪಿಟ್ಲಿಗೆಲ್ಲ ಹೋಗಿದ್ವಿ. ಹಾಸ್ಪಿಟ್ಲೆಲ್ಲ ಹೋಗಿ ನೋಡ್ಕೊಂಡು ಚೆಕ್ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಎಲ್ಲ ಬಂದರೆ ಮತ್ತು ಏನೋ ಸ್ವಲ್ಪ ಒಂಚೂರು ಗುಳ್ಳೆ ಐತೆ ಅಂತ ಹೇಳಿದ್ರು. ಅದರಿಂದ ನಮ್ಗೆ ಭಯ ಆಯಿತು, ನಾವು ಅಲ್ಲಿ ಮಾಡಿಸ್ಕೊಂಡಿಲ್ಲ. ಮತ್ತು ನಮ್ಮ ಹಳ್ಳಿನೂ ಹುಬ್ಳಿ ಕಡೆಯಿಂದ ನಮ್ಮ ಸಾರ್ ಇರ್ತಾರೆ, ನಾವೆಲ್ಲ ಅಡ್ರೆಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅಡ್ರೆಸ್ ತಗೊಬಂದು ಇಲ್ಲೇ ಅಡ್ಮಿಷನ್ ಮಾಡಿಬಿಟ್ಟು ಹೋದರು. ವಾರ ಆಯಿತು, 21 ದಿನ ಆಗೋಯ್ತು. ಚೆನ್ನಾಗಿ ಇದೆಲ್ಲ ಕೊಟ್ಟರು, ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಸಂತೋಷ ಆಯಿತು, ಖುಷಿ ಆಯಿತು. ಮತ್ತು ಮನೆಗೆ ಹೋದೆ. ಮನೆಗೆ ಹೋಗಿ ಏನು ತಿಂದಿಲ್ಲ, ಕರೆಕ್ಟಾಗಿ ಇದ್ದೆ. ಮತ್ತು ಜ್ವರ ಬಂತು. 2 ದಿನ ಬೆಳಗ್ಗೆ ಹೊತ್ತು ತಿನ್ನೋದು ಬಿಟ್ಬಿಟ್ಟೆ ಮಾತ್ರೆ. ಮತ್ತು ಸಾಯಂಕಾಲ ಟೈಮ್ ಒಂದು ಟೈಮ್ ಮಾತ್ರ ತಿನ್ನೋಣ ಅಂದ್ಬಿಟ್ಟು ತಿಂದೆ. ಸಾಯಂಕಾಲ ಟೈಮು ಪೌಡ್ರ್ ತಗೊಳಕ್ಕೆ ಹೋದೆ. ಸುಮಾರು ವಾಮಿಟು, ನೀರು ಕೂಡ ಕುಡಿದ್ರೂ ವಾಮಿಟು. ಮಧ್ಯಾಹ್ನವರೆಗೂ ನೀರು ಕುಡಿದ್ರೂ ಆ ನೀರೇ ಬರ್ತಾಯಿತ್ತು. ಅದು ನೋಡ್ಬಿಟ್ಟು ಸುಮಾರು ಸುಸ್ತಾಗ್ಬಿಡೋದು. ಸಾರ್ ಹತ್ರ ಹೋಗಿ ಚೇಂಜ್ ಮಾಡಿಸ್ಕೊಂಬರೋಣ ಪೌಡ್ರು ಅಂದ್ಕೊಂಡು ನಾನು ಇವಾಗ ಬಂದೆ. ಅಂದರೆ ವಾಯ್ಸು ಸ್ವಲ್ಪ ನಮ್ಗೆ ಗುಣ ಆಗಿದೆ. ಮನೇಲಿ ಪಿಕ್ಸ್ ಎಲ್ಲ ಹಾಕ್ಕೊತಾ ಇದ್ದೆ ನರಗಳ ನೋವುಗೆ. ಈಗ ಪಿಕ್ಸ್ ಏನು ಹಾಕ್ಕೊಳಲ್ಲ. ನರಗಳ ನೋವೆಲ್ಲನೂ ಸ್ವಲ್ಪ ಕಮ್ಮಿ ಆಗಿದೆ. ಯಾವಾಗ ಒಂದು ಟೈಮ್ 2 ಕಡೆ ಒಂದು ನರ ಮಾತ್ರ ಹಿಂಗೆ ನೋವು ಬರ್ತದೆ ಇಲ್ಲಿ ಅಷ್ಟೇ. ಮತ್ತು ಇನ್ನೇನು ತೊಂದರೆ ಇಲ್ಲ. ಸುಮಾರು ಸುಸ್ತು ಮಾತ್ರ ಆಗ್ತಾನೆ ಇದೆ, ಇನ್ನು ಸುಸ್ತು ಆಗ್ತಾನೆ ಇದೆ. ಅದರಿಂದ ನನಗೂ ಖುಷಿ ಆಯಿತು, ಮೈಯೆಲ್ಲ ಫ್ರೀ ಆಯಿತು. ವಾಯ್ಸ್ ಒಂದು ಬಂದ್ಬಿಟ್ರೆ ಸಾಕು. ಸಾಯಂಕಾಲ ಟೈಮು ಯಾವಾಗನ ಫೋನಾಗ ಒಂದು ಸಾರಿ ಮಾತಾಡೋಕೆ ಹೋದರೆ ನರಗಳು ಹಿಡ್ದಾಕ್ದಂಗೆ ಆಗ್ತದೆ. ಗಂಟಲಲ್ಲಿ ನರಗಳು ಹಿಡ್ದಾಕ್ದಂಗೆ ನಮ್ಗೆ ಆಗ್ತದೆ. ಫೋನಾಗ ಮಾತಾಡೋಕೆ ಮಾತ್ರ ಆಗೋಲ್ಲ. ಅದರಿಂದ ನಮಗೂ ಖುಷಿ ಆಯಿತು. ಇನ್ನೂ ಪಕ್ಕದಾಗ ಇದೇ ಥರದವರು ಅವರೇ, ನಮ್ಮೂರಾಗೇ ಅವ್ರು ಹೇಳವ್ರೆ, ನಿಮ್ಗೆ ಸ್ವಲ್ಪ ಗುಣ ಆಗಲಿ, ನಾವು ಬರ್ತೀರಿ ಇಲ್ಲಿಗೆ ಅಂತ ಹೇಳವ್ರೆ. ಸರಿ ಆಯಿತು, ಕರ್ಕೊಂಡು ಹೋಗ್ತೀರಿ ಅಂತ ಹೇಳವ್ರೆ. ಕರ್ಕೊಂಬರ್ತೀರಿ, ಅವ್ರಿಗೂ ಸ್ವಲ್ಪ ನೋಡ್ಬಿಡಿ ಸರ್. ಸಂತೋಷ ಆಯಿತು. ಇನ್ನು ಯಾರಾದ್ರೂ ಇದ್ದರೆ ಹೇಳ್ತೀವಿ ನಾವು. ನಮ್ಮ ಹಳ್ಳಿ ಹುಬ್ಳಿ ಕಡೆಯವ್ರೆ, ಅವರೇ ಕರ್ಕೊಂಬಂದು ತೋರಿಸ್ಬಿಟ್ಟು ಹೋದರು. ಪಾಪ ಅವ್ರಿಗೆ ರಜೆ ಇಲ್ಲ, ಅವರೇ ಬರೋರು. ರಜೆ ಇಲ್ಲ, ಇಲ್ಲಿ 1 ಅವರ್ 2 ಅವರ್ ಕಾಯಬೇಕು, ನಮ್ಮ ಟೈಮ್ ಕೊಡೋದು ಅಂದ್ಬಿಟ್ಟು ರಜೆ ಕೊಟ್ಟು ಹೇಳ್ಬಿಟ್ಟು ಹೋಗ್ರಿ ನೀವು ಅಂತ. ಅದಕ್ಕೆ ನಾವು ಆಮೇಲೆ ಬರೋ ತಿಂಗಳು ನಾವು ಬಂದು ಮಾತಾಡ್ತೀರಿ, ನೀವು ಹೋಗ್ರಿ ಅಂತ ಹೇಳಿದ್ರು ಸರ್.